ಇದು ನಡೆದಿದ್ದು ಗಂಡ ಹೆಂಡತಿ ಇಬ್ಬರ ಒಂದು ಸಣ್ಣ ಜಗಳ. ಗಂಡ ತುಂಬ ಬ್ಯುಸಿ, 24 ಗಂಟೆ. ಅವನು ಪೊಲೀಸ್ ಆಫೀಸರ್ ಆಗಿರ್ತಾನೆ. ಮನೇಲಿ ಹೆಂಡ್ತಿನಾಗಲಿ ವಿಚಾರಿಸ್ಕೊಳ್ಳೋದಾಗಲಿ, ಮಕ್ಕಳನ್ನ ವಿಚಾರಿಸ್ಕೊಳ್ಳೋದಾಗಲಿ ಪುರ್ಸೊತ್ತಿಲ್ಲ ಅವನಿಗೆ. ಡೇ ಇನ್ ಆ್ಯಂಡ್ ಡೇ ಔಟ್ ಕೆಲಸ ಮಾಡ್ತಿರ್ತಾನೆ. ಹೆಂಡ್ತಿಗೂ ಸಾಕಾಗಿರುತ್ತೆ. ಹೇಳ್ತಾಳೆ, ನೀವು ಮನೆ ಕಡೆ ಗಮನ ಕೊಡಲ್ಲ, ನನ್ನ ಕಡೆ ಗಮನ ಕೊಡಲ್ಲ, ಮಕ್ಕಳ ಬಗ್ಗೆ ನಿಮಗೇನೂ ಇಲ್ಲ, ಎಲ್ಲ ನಾನೇ ಮಾಡಬೇಕು, 2 ಮಕ್ಕಳನ್ನ ಇಟ್ಕೊಂಡು ನಂಗೆ ಕಷ್ಟ ಆಗ್ತಿದೆ ಅಂತ ತುಂಬ ಕೇಳ್ಕೊಳ್ತಾಳೆ. ಅವನು ಗಮನ ಕೊಡಲ್ಲ. ಆವಾಗ ಹೇಳ್ತಾಳೆ ಒಂದಿನ, ನಾನು ಬೇಕಾ ಕೆಲಸ ಬೇಕಾ? ಕೆಲಸ ಬಿಡಿ, ಯಾವುದಾದ್ರೂ ಸಿಗುತ್ತೆ, ಈ ಕೆಲಸ ಬೇಡ. ನಾನು ಬೇಕಾ ನಿಮಗೆ ಕೆಲಸ ಬೇಕಾ ಇಷ್ಟೇ, ಇಲ್ಲ ಡೈವರ್ಸ್ ಅಥವಾ ಕೆಲಸ. ಅವನೇನು ಯೋಚನೆ ಮಾಡ್ತಾನೆ, ಎಲ್ಲರಿಗೂ ಕೇಳ್ತಾನೆ, ಅಪ್ಪ ಅಮ್ಮನ ಕೇಳ್ತಾನೆ, ಸ್ನೇಹಿತರು ಕೇಳ್ತಾನೆ. ಹೀಗೆ ಥರ ಹೇಳಿದಾಳೆ ಹೆಂಡತಿ, ತುಂಬ ಇಶ್ಯೂ ಆಯಿತು ಇದು. ಕೊನೆಯಲ್ಲಿ ನಾನು ಬೇಕಾ ಕೆಲಸ ಬೇಕಾ ಅಂತ ಕೇಳಿದ್ಲು. ಕೆಲಸ ಬೇಕಾದ್ರೆ ನಾನು ಡೈವರ್ಸ್ ಮಾಡುವಂತಲೂ ಪೇಪರೆಲ್ಲ ರೆಡಿ ಮಾಡಿದ್ದಾಳೆ. ಏನು ಮಾಡಲಿ ಅಂತ ಎಲ್ಲರೂ ಹೇಳ್ತಾಳೆ, ಅವಳನ್ನು ಬಿಡಪ್ಪ, ನೀನು ಕೆಲಸಕ್ಕೆ ಹೋಗು, ಅವಳು ಮಾತೀನು, ಹೋಗು ನೀನು ಕೆಲಸಕ್ಕೆ ಅಂತಲೇ ಹೇಳ್ತಾರೆ. ಅವನು ಯಾರೂ ಹೆಂಡತಿಗೋಸ್ಕರ ಕೆಲಸ ಬಿಡು ಅಂತ ಯಾರೂ ಹೇಳಲಿಲ್ಲ. ನೋಡ್ತಾನೆ, ಆಮೇಲೆ ಹೋಗ್ತಾನೆ ಆಫೀಸ್ಗೆ. ಹೋಗಿ ಬಾಸ್ಗೆ ಹೇಳ್ತಾನೆ, ಈ ಥರ ಇದೆ, ನನಗೆ 1 ತಿಂಗಳು ರಜಾ ಬೇಕು, ನಾನು ನೋಡಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಕೊಡಲ್ಲ 1 ತಿಂಗಳು ರಜಾ ಅಂದ್ಕೊಂಡು ಕೇಳ್ತಾನೆ. ಆಗ ಬಾಸ್ ಹೇಳ್ತಾನೆ, 2 ತಿಂಗಳು ತಗೋ ರಜಾ, ಯೋಚನೆ ಮಾಡಿ ಬರಲ್ಲ. ಆವಾಗ ಇವನೇ ಹೇಳ್ತಾನೆ, ಅನುಮಾನ ಪಡ್ತಾನೆ, ಬೇಡ ಅಂತ ಹೇಳೋಕ್ಕೆ, ಕೆಲಸ ಬೇಡ ಅಂತ ಹೇಳೋಕ್ಕೆ, ಇನ್ನೆಲ್ಲಿ ಬೇಡ ಅಂತ ಬಾಸ್ ಅಂದ್ಮೇಲೆ 1 ವರ್ಷ ರಜಾ ತಗೋ, ನಾನು ಹಿಂಗೆ ಕೊಡ್ತೀನಿ, ಯೋಚನೆ ಮಾಡು, ನಿಂಗೆ ಅಲ್ಲಿ ಸರಿ ಹೋಗದೆ ಅಂದರೆ ಕೆಲ್ಸಕ್ಕೆ ಬಾ ಅಂತ. ಆಯಿತು, 1 ವರ್ಷ ರಜಾ ಕೊಡ್ತಾರೆ, ತೊಗೊಂಡು ಬರ್ತಾನೆ. ಹೆಂಡತಿಗೆ ಹೇಳ್ತಾರೆ, ನಾನು ಕೆಲಸ ಬಿಟ್ಟೆ ಅಂತ. ಆ 1 ವರ್ಷದಲ್ಲಿ ಒಂದು ಚಾಲೆಂಜ್ ಬರುತ್ತೆ ಅವನಿಗೆ, ಹೊಸದೊಂದು ಜಾಬ್ ಶುರು ಮಾಡ್ತಾನೆ. ಅದಕ್ಕೆ ಪೂರಾ ಫೋಕಸ್ ಮಾಡ್ತಾನೆ, ಪೂರಾ ಕಾನ್ಸಂಟ್ರೇಟ್ ಮಾಡ್ತಾನೆ. ತುಂಬ ಸಕ್ಸಸ್ ಸಿಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಇರೋ ಹಂಗೂ ಆಗುತ್ತೆ. ಅದಕ್ಕೆ ತಕ್ಕಂಥ ಕೆಲಸ ಹುಡ್ಕೋತಾನೆ, ಅವನೇ ಸೃಷ್ಟಿ ಮಾಡ್ಕೊಳ್ತಾನೆ. ಆಮೇಲೆ 1 ವರ್ಷ ಆದಮೇಲೆ ಬಾಸ್ ಹತ್ರ ಹೋಗ್ತಾನೆ. ಬಾಸ್ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀನು ವಾಪಸ್ ಬರ್ತೀಯಾ ಅಂತ. ಅವನು ಹೇಳ್ತಾನೆ, ಇಲ್ಲ, ನಾನು ಕೆಲಸಕ್ಕೆ ಬರಲ್ಲ ಅಂತ ಹೇಳಕ್ಕೆ ಬಂದೆ. ನಾನು ಇಲ್ಲಿಗಿಂತ ಬಹಳ ಸಂತೋಷವಾಗಿ ಕೆಲಸ ಮಾಡ್ತಿದ್ದೀನಿ, ಇಲ್ಲಿಗಿಂತ ನಾನು ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿದ್ದೀನಿ, ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನಮ್ಮ ಕೈನಲ್ಲಿದೆ ಟೈಮನ್ನು ಯಾವ ರೀತಿ ಬಳಸ್ಕೊಳ್ಳೋದು ಅಂತ.